ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಎಲ್ಲರ ಮನೆಗೂ ಕೂಡ ಉಪಯೋಗವಾಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಈ ಉಪಯೋಗ ಇಲ್ಲದೆ ಇರೋ ಹಳೆಯದಾದಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೋಡಿ. ಟೀ ಶರ್ಟ್ಗಳು ಹಳೇದಾಯಿತು ಅಂತಲೋ ಅಥವಾ ಬಣ್ಣ ಬಿಡ್ತು ಅಂತಲೋ ಅಥವಾ ಬೇರೆ ಬಟ್ಟೆಯ ಬಣ್ಣ ಇದಕ್ಕೆ ತಾಗಿದೆ ಅಂತನೋ ಅಥವಾ ನಮಗೆ ಈ ಬಟ್ಟೆ ಹಾಕಿ ಹಾಕಿ ಸಾಕಾಯ್ತಪ್ಪ ಅಥವಾ ಒಂದೆಲ್ಲೋ ಸ್ವಲ್ಪ ಹರಿದೋಗಿದೆ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ ಅಲ್ವಾ. ಇಂಥ ಬಟ್ಟೆಗಳನ್ನು ನಾವು ಬೇಡ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನೀವು ಒಮ್ಮೆ ಈ ಹಳೇದಾದಂತಹ ಟೀ ಶರ್ಟ್ನ ಬಿಸಾಡುವ ಮುಂಚೆ ವಿಡಿಯೋ ನೋಡಿದರೆ ನೀವು ಪದೇ ಪದೇ ನೋಡಿ ಈ ಥರ ಬಟ್ಟೆಗಳನ್ನು ಬಿಸಾಡದೇನೆ ರೀಯೂಸ್ ಮಾಡ್ಕೋತೀರ. ನೋಡಿ, ಮೊದಲನೇದಾಗಿ ನಾನೇನು ಮಾಡ್ತೀನಿ, ಈ ಥರ ಟೀ ಶರ್ಟನ್ನು ಹೀಗೆ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಪೂರ್ತಿ ಟೀ ಶರ್ಟನ್ನು ನೆಲದ ಮೇಲೆ ನಾವು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸಿನ ಭಾಗವನ್ನು ನೀವು ಕಟ್ ಮಾಡ್ಕೊಂಡು ತೊಗೊಂಡು ಬನ್ನಿ. ನಾನು ತಿಳಿಸ್ಕೊಡೋ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಿದರೆ ವಾವ್ ಅಂತ ಅನ್ನೋದಂತೂ ಗ್ಯಾರಂಟಿ. ನೋಡಿ, ಟೀ ಶರ್ಟಿನ ಎರಡೂ ಬದಿಯಲ್ಲೂ ಕೂಡ ನಾನೀಗ ಸ್ಲೀವ್ಸಿನ ಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಶರ್ಟು ಸ್ವಲ್ಪ ದಪ್ಪವಾಗಿದ್ದರೆ ಹಾಗೆಯೇ ಗಟ್ಟಿ ಬಟ್ಟೆಯದಾಗಿದ್ದರೆ ತುಂಬ ಒಳ್ಳೆಯದು, ಅದು ಹರಿಯೋದಿಲ್ಲ ಬೇಗನೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪ ಬಟ್ಟೆ ಇರುವಂತಹ ಗಟ್ಟಿ ಇರುವಂತಹ ಟೀ ಶರ್ಟನ್ನು ನಾನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕ್ಲಾತ್ ಏನಾಗುತ್ತೆ, ನೀವೆಷ್ಟೇ ಅದರ ಮೇಲೆ ಭಾರ ಹಾಕಿದರೂ ಕೂಡ ಇದು ಕಿತ್ತೋಗೋದಿಲ್ಲ ಈಸಿಯಾಗಿ. ಸೊ ನಾನು ಈ ಟೀ ಶರ್ಟನ್ನು ಏನು ಮಾಡಿದ್ದೀನಿ, ಈಗ ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ವಾ. ನೋಡಿ, ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ, ಸ್ಲೀವ್ಸನ್ನು ಕಟ್ ಮಾಡಾದಮೇಲೆ ಮೇಲ್ಗಡೆ ಇದೇನು ನಾವು ಕಾಲರ್ ಭಾಗದಲ್ಲಿ ನೋಡಿ ಇಷ್ಟು ಥರ ನಾನು ನಿಮ್ಗೆ ವಿಡಿಯೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇರುವಂತಹ ಕಾಲರ್ ಭಾಗದಲ್ಲಿ ನಾನು ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ, ಟೀ ಶರ್ಟನ್ನು ಈ ರೀತಿ ಪೀಸು ಸಿಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಈ ಟೀ ಶರ್ಟನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ, ಈಗ ಸೀದಾ ಇದೆಯಲ್ಲ ಟೀ ಶರ್ಟು, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ನಾವು ಕಟ್ ಮಾಡ್ಕೊಂಡಿರುವಂತಹ ಟೀ ಶರ್ಟನ್ನು ಹೀಗೆ ಉಲ್ಟಾ ಮಾಡಿಕೊಂಡು ನೀವು ಕೆಳಗಡೆ ಭಾಗದಲ್ಲಿ ನೋಡಿ ಹೀಗೆ ನೋಡಿ ಈ ರೀತಿ ಕೆಳಗಡೆ ಭಾಗವ ಏನಿತ್ತಲ್ಲ ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಮೇಲ್ಗಡೆ ಏನು ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ನಾನಿಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದನ್ನು ನಾನೀಗ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೀವು 2ರಿಂದ 3 ಹೊಲಿಗೆ ಸ್ಟಿಚ್ ಮಾಡಿದರೆ ಒಳ್ಳೆಯದು. ನಂತರ ಇಲ್ಲೇ ನಾವು ಸ್ಲೀವ್ಸಿನ ಭಾಗದಲ್ಲಿ ಹಿಂಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನೀವು ಇದೇ ರೀತಿಯೇ ಇಲ್ಲಿ ಹೊಲಿಗೆ ಹಾಕಬೇಕು ಎಡ್ಜಿಗೆ. ಓಕೆನಾ? ನೀವು ಮಡಚಿ ಹೊಲಿಗೆ ಹಾಕಿದರೂ ಕೂಡ ಒಳ್ಳೆಯದು. ನೋಡಿ, ಹೀಗೆ ನಾನು ಪೂರ್ತಿಯಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸ್ಲೀವ್ಸಿನ ಭಾಗ ನಾವೇನು ಕಟ್ ಮಾಡಿದ್ವಲ್ಲ ಅಲ್ಲಿ, ಹಾಗೆಯೇ ಮೇಲ್ಗಡೆ ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲಿ, ಎರಡೂ ಬದಿಯಲ್ಲೂ ಕೂಡ ನಾನು ಪೂರ್ತಿಯಾಗಿ 2ರಿಂದ 3 ಹೊಲಿಗೆನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇವಾಗ ನಾನು ಆಲ್ರೆಡಿ ಹೊಲಿಗೆನ ನೋಡಿ ಈ ರೀತಿ ಹಾಕ್ಕೊಂಡು ಬಂದಾಗಿದೆ. ಈಗ ನೀವೇನು ಮಾಡ್ತೀರಾ, ನೀವು ಉಲ್ಟಾ ಮಾಡಿ ಇಟ್ಕೊಂಡಿದ್ರಲ್ವ ಈ ಟೀ ಶರ್ಟನ್ನು, ಈಗ ಇದನ್ನು ಸೀದಾ ಮಾಡಿ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ನೋಡಿ, ಅಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈ ಸ್ಲೀವ್ಸಿನ ಎಡ್ಜಿಗೆ ಏನು ನಾವು ದಪ್ಪ ಇತ್ತಲ್ಲ ಅದು ಮಡಿಚ್ಬಿಟ್ಟು ಹೊಲಿದಿರ್ತಾರಲ್ವ ಅದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ಸ್ಲೀವ್ಸಿನ ಬದಿಯಲ್ಲಿ ನಾನು ನೋಡಿ, ನಾವಿಲ್ಲಿ ಮುಂದ್ಗಡೆ ಹೇಗೆ ಮಡಚಿ ಹೊಲಿದಿರೋದಿದೆಯಲ್ಲ ಅಲ್ಲಿ ಮಾತ್ರ ನಾನು ಅದಿಷ್ಟೇ ನನಗೆ ಬೇಕಾಗಿರೋದು. ಸೊ ಎರಡೂ ಸ್ಲೀವ್ಸಲ್ಲೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ತೊಗೊಬರ್ತೀನಿ. ನೋಡಿ, ಇದೇ ರೀತಿಯೇ ಎರಡೂ ಸ್ಲೀವ್ಸಲ್ಲೂ ನಾನು ಹೀಗೆ ಕಟ್ ಮಾಡ್ಕೊಂಡು ಬಂದು ನಂತರ ಇದೇನು ಅಟ್ಯಾಚ್ ಆಗಿದೆಯಲ್ಲ ಅದನ್ನು ನೀವು ಬಿಡಿಸ್ಕೊಳ್ಳಿ. ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆಯಲ್ವ ಅದನ್ನು ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಓಪನ್ ಮಾಡಿ. ಹೀಗೆ ಓಪನ್ ಮಾಡಿದ ಮೇಲೆ ನಿಮಗೆ 2 ಹ್ಯಾಂಡಲ್ ಥರ ರೆಡಿ ಆಯ್ತಲ್ವ. ಇದನ್ನು ನೀವು ನಾವೇನು ಮುಂಚೆ ಸ್ಟಿಚ್ ಮಾಡಿ ಇಟ್ಟಿದ್ದೀವಲ್ವ ಈ ಟೀ ಶರ್ಟನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ, ಇದನ್ನು
ಎರಡೂ ಕೂಡ ಗಟ್ಟಿಯಾಗಿರೋದ್ರಿಂದ ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ. ಎಲ್ಲಿ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಈ ಟೀ ಶರ್ಟನ್ನು ಫಸ್ಟ್ ಹೀಗೆ ನೀಟಾಗಿ ಹಾಸ್ಕೊಂಡ್ಬಿಟ್ಟು ನೋಡಿ, ನಂತರ ನಾವೀಗ ಕಟ್ ಮಾಡ್ಕೊಂಡಿರುವಂತಹ ಸ್ಟ್ರಿಪ್ಸಲ್ಲಿ ಮಿಡಲ್ನಲ್ಲಿ ಹೀಗೆ ಹಚ್ಚಬೇಕು ನೋಡಿ. ಇಲ್ಲಿ ಮಿಡಲ್ಲಿಗೆ ಸ್ವಲ್ಪ ಒಂದೂವರೆ ಇಂಚಿನಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ನೀವು ಕರೆಕ್ಟಾಗಿ ಅದನ್ನು ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಎರಡೂ ಬದಿಯಲ್ಲೂ ಇದೇ ರೀತಿನೇ ನೀವು ಹೀಗೆ ಅಟ್ಯಾಚ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಈಗ ಆಲ್ರೆಡಿ ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಅಟ್ಯಾಚ್ ಮಾಡಿದ್ದೀನಿ. ನಂತರ ನೀವು ನೋಡ್ಬೋದು ಇದನ್ನು ಉಲ್ಟಾ ಮಾಡಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಇದು ಉಲ್ಟಾ ಆಗಿರೋದನ್ನು ಸೀದಾ ಮಾಡ್ಕೊಳ್ಳೋಣ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ಇದು ಚೀಲದ ಥರ ರೆಡಿ ಆಯಿತು ಅಲ್ವಾ. ಈಗ ನಿಮ್ಮನೆಯಲ್ಲಿ ಹಳೆಯದಾಗಿರುವಂತಹ ಬೆಡ್ಶೀಟ್ಗಳಿದ್ದರೆ, ಕರ್ಟನ್ಗಳಿದ್ದರೆ ಅಥವಾ ಹಳೆ ಬಟ್ಟೆಗಳನ್ನು ಎತ್ತಿಡೋದಾಗಿದ್ದರೆ ಈ ಥರ ದೊಡ್ಡದಾಗಿರುವಂತಹ ಚೀಲದಲ್ಲಿ ಹಾಕಿಬಿಟ್ಟು ನೀವು ಆರಾಮಾಗಿ ಮೇಲ್ಗಡೆ ಎತ್ತಿಡ್ಬೋದು. ಆಗ ಧೂಳು ಹಿಡಿಯೋದಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಚೀಲ ಆರಾಮಾಗಿ ರೆಡಿ ಆಗೋಯ್ತು ಅಂತೇಳಿ ಫಟಾಫಟ್ ಅಂತ ಹೇಳಿ ಕೇವಲ 2-3 ನಿಮಿಷದಲ್ಲಿ ನೀವು ಈ ರೀತಿ ದೊಡ್ಡದಾಗಿರುವಂತಹ ಚೀಲನ ರೆಡಿ ಮಾಡಿ ಬಿಡ್ಬೋದು. ಅದು ಕೂಡ ಬೇಡ ಅಂತ ಬಿಸಾಕುವ ಹಳೆಯದಾಗಿರುವಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು. ಟೀ ಶರ್ಟಿನ ಕ್ವಾಲಿಟಿ ಚೆನ್ನಾಗಿದೆ, ದಪ್ಪ ಇದೆ, ಬಟ್ಟೆ ಲಡ್ಡಾಗಿಲ್ಲ. ಸೊ ಹಾಗಾಗಿ ಈ ಟೀ ಶರ್ಟು ಬ್ಯಾಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಇದನ್ನು ದೊಡ್ಡದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ದೀನಿ. ನೀವೇನಾದರೂ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಬೆಡ್ಶೀಟ್ಗಳನ್ನು, ಕರ್ಟನ್ಗಳನ್ನು ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ ತುಂಬಾ ದೊಡ್ಡದಾಗಿರುವಂತಹ ಬ್ಯಾಗ್ ರೆಡಿಯಾಗಿದೆ. ಈಗಂತೂ ಬೇಸಿಗೆಗಾಲ, ಸೊ ಬೆಡ್ಶೀಟ್ಗಳೆಲ್ಲ ಯೂಸ್ ಆಗೋದೇ ಇಲ್ಲ. ಸೊ ಅವನ್ನು ಹಾಗೆ ನೀವು ಮೇಲೆ ಎತ್ತಿಟ್ರೆ ಧೂಳು ಹಿಡಿಯೋದಂತೂ ಗ್ಯಾರಂಟಿ. ಅದನ್ನು ಮತ್ತೆ ವಾಶ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿ ಬ್ಯಾಗ್ಗಳನ್ನು ತಯಾರಿಸ್ಬಿಟ್ಟು ನೀವು ಇದ್ರ ಒಳಗಡೆ ಬೆಡ್ಶೀಟ್ ಆಗಲಿ, ಕರ್ಟನ್ಸ್ ಆಗಲಿ, ಎಕ್ಸ್ಟ್ರಾ ಇರುವಂತಹ ಕ್ಲಾತ್ಗಳಾಗಲಿ ಅವುಗಳನ್ನು ನೀವು ಮೇಲ್ಗಡೆ ಎತ್ತಿ ಇಡಲಿಕ್ಕೆ ಈ ಥರ ಚೀಲಗಳನ್ನು ನೀವು ಬಳಸಬಹುದು. ನೋಡಿ ಹಳೆಯದಾಗಿರುವ ಬಟ್ಟೆಗಳನ್ನು ನೀವು ತೆಗೆದಿಡಲಿಕ್ಕೂ ಕೂಡ ಇದನ್ನು ಬಳಸಬಹುದು. ತುಂಬ ಸಲ ಮನೆಯಲ್ಲಿ ಹಳೆಯದಾದಂತಹ ಬಟ್ಟೆಗಳು ಇರುತ್ತೆ. ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ದೇ ಅವನ್ನೇನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ ಅಥವಾ ಹಾಗೆ ಅದನ್ನು ವೇಸ್ಟ್ ಮಾಡ್ತೀವಿ, ಅಥವಾ ಹಾಗೆ ಅದನ್ನು ಇಟ್ಬಿಟ್ಟು ಮನೇಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ. ಈಗ ಈ ರೀತಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ತೊಗೊಂಡಿರೋದು ನೋಡಿ ಹಳೆಯದಾದಂತಹ ಒಂದು ಟರ್ಕಿ ಟವಲನ್ನು. ಈ ಟವಲ್ ಏನಾದರೂ ನಿಮ್ಮನೇಲಿ ಇದ್ದರೆ, ಹಳೆಯದಾಗಿದ್ದರೆ ಬೇಡ ಅಂತ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಇದರಿಂದ ತುಂಬಾ ಉಪಯೋಗ ಇದೆ. ಏನು ಉಪಯೋಗ, ಯಾವ ರೀತಿ ಉಪಯೋಗ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಬೇಕು. ನೋಡಿ ಇಲ್ಲಿ ಟರ್ಕಿ ಟವಲನ್ನು ನಾನೀಗ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಬೇರೆದಕ್ಕೆ ಉಪಯೋಗಿಸ್ಬಿಟ್ಟು ಉಳಿದಿರುವಂತಹ ಇಷ್ಟೇ ಸಣ್ಣ ಟರ್ಕಿ ಟವಲ್ ಬಟ್ಟೆಯಲ್ಲಿ ನಾನೀಗ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು, ಜಸ್ಟ್ ಟರ್ಕಿ ಟವಲ್ ಬೇಕು. ಹಾಗೆಯೇ ವೇಸ್ಟ್ ಅಂತ ಬಿಸಾಕುವ ಯಾವುದೇ ರೀತಿಯ ಬಟ್ಟೆ ಆದರೂ ಸರಿಯೇ. ನೋಡಿ ನನ್ನ ಹತ್ರ ಇಲ್ಲಿ ಬ್ಲೌಸ್ ಪೀಸ್ ಇತ್ತು, ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಫುಲ್ ಬೇಕಾಗಲ್ಲ, ಜಸ್ಟ್ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ಬೇಕು ಅಂತ ಹೇಳಿ ನಾನೀಗ ತೋರಿಸ್ತೀನಿ. ಅಥವಾ ಇದಲ್ಲದೇ ಬೇರೆ ನಿಮ್ಮನೇಲಿ ಹಳೆ ಬಟ್ಟೆ ಬೇರೆ ಇದ್ದರೆ ಅದನ್ನೇ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ಬ್ಲೌಸ್ ಪೀಸನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬ್ಲೌಸನ್ನು ಹೊಲಿದ್ಬಿಟ್ಟು ಉಳಿದಿರುವಂತಹ ಬಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಇಷ್ಟೇ ಬೇಕಾಗೋದು ಬಟ್ಟೆ ನಮಗೆ, ಇದನ್ನೂ ಕೂಡ ಜಾಸ್ತಿನೇ ಆಗುತ್ತೆ. ನೋಡಿ ಇಷ್ಟೇ ನಾನು ಈಗ ತೊಗೊಂಡಿರೋದು. ನೋಡಿ ಈ ರೀತಿ ಬಟ್ಟೆ ಪೀಸನ್ನು ತೊಗೊಂಡ್ಬಿಟ್ಟು ಟರ್ಕಿ ಟವಲನ್ನು ಹೀಗೆ ನಾನು ಹಾಫ್ ಭಾಗದಲ್ಲಿ ಮಡಚಿದ್ದೀನಿ. ನಂತರ ನಾವೇನು ಬಟ್ಟೆ ಪೀಸ್ ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಬಟ್ಟೆನ, ಅದನ್ನು ನೋಡಿ ನಾನು ಹೀಗೆ ಮಡಚಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಕೂಡ ಸ್ಟಿಚ್ ಮಾಡಬಹುದು, ಅಥವಾ ನೀವು ಫಸ್ಟು ಟರ್ಕಿ ಟವಲನ್ನು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಂತರ ನೀವು ಈ ರೀತಿ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಬಹುದು. ನಾನು
ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಈಗ ಟರ್ಕಿ ಟವಲಿಗೆ ಎರಡೂ ಬದಿಯಲ್ಲೂ ಕೂಡ ನಾನು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ. ನೀವು ಬೇಕಿದ್ದರೆ ಒಂದೇ ಸರಿ ಕೂಡ ನೀವು ಹಾಕ್ಬೋದು. ಆ ಗ್ರೀನ್ ಕಲರ್ ಬಟ್ಟೆನ ಇಟ್ಬಿಟ್ಟು ನೀವು ಒಂದೇ ಸರಿಗೆ ನೀವು ಸ್ಟಿಚ್ಚನ್ನು ಹಾಕಬಹುದು. ಬಟ್ ನಾನಿಲ್ಲಿ ನೋಡಿ, ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ತೆಳುವಾಗಿ ಫಸ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನಾವು ತೊಗೊಂಡಿರುವಂತಹ ಗ್ರೀನ್ ಕಲರ್ ಬಟ್ಟೆಯನ್ನು ನೋಡಿ ಹೀಗೆ ಅದರ ಮೇಲೆ ಇಟ್ಬಿಟ್ಟು ನಂತರ ಈ ಕಡೆ ಕೂಡ ಮತ್ತು ಹಾಗೆ ಆ ಸೈಡ್ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಿಲ್ಲ. ಹಾಗಾಗಿ ಜಸ್ಟ್ ಈ ಸೈಡು ಹಾಗೆ ಆ ಸೈಡು ಸ್ಟಿಚ್ ಮಾಡಿ ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡಿ, ಗುಂಡು ಪಿನ್ನಿನ ಸಹಾಯದಿಂದ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದು ಆ ಕಡೆ ಈ ಕಡೆ ಜರಿಯೋದಿಲ್ಲ, ನೀಟಾಗಿ ಸ್ಟಿಚಿಂಗ್ ಕೂಡ ನೀಟಾಗಿ ಕೂರುತ್ತೆ. ನೋಡಿ ಹೀಗೆ ನಾನಿಲ್ಲಿ ನೋಡಿ 2ರಿಂದ 3 ನಾನು ಗುಂಡು ಪಿನ್ನನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದವಾಗ ನೀವು ಕೂಡ ಹೀಗೆ ಗುಂಡು ಪಿನ್ನಿನ ಸಹಾಯದಿಂದ ನೀವು ಈ ರೀತಿ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿದರೆ ಅದು ನೀಟಾಗಿ ಕೂಡ ಹೊಲಿಗೆ ಅಲ್ಲಿ ಕೂರುತ್ತೆ. ನೋಡಿ ಹೀಗೆ ನಾನೀಗ ಗುಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಲ್ವಾ, ಎರಡೂ ಬದಿಯಲ್ಲೂ ನೋಡಿ ಇದೇ ರೀತಿಯೇ ನಾನು ಗ್ರೀನ್ ಕಲರ್ ಬಟ್ಟೆಯನ್ನು ಆ ಸೈಡು ಕೂಡ ಹಾಕ್ಕೊಂಡ್ಬಿಟ್ಟು ಅಲ್ಲೂ ಕೂಡ ನಾನು ಗುಂಡು ಪಿನ್ನನ್ನು ಈ ರೀತಿ ಹಾಕಿ ನಂತರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನಿಮಗೇನಾದರೂ ಎಕ್ಸ್ಟ್ರಾ ದಾರ ಇದ್ದರೆ ಅಥವಾ ಎಕ್ಸ್ಟ್ರಾ ಗ್ರೀನ್ ಕಲರ್ ಬಟ್ಟೆ ಇದ್ದರೆ ಅದನ್ನು ನೀವು ಕಟ್ ಮಾಡಬಹುದು, ಅಥವಾ ಮಡಚಿ ನೀವು ಹೊಲಿಗೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ನೋಡಿ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವ, ನೋಡಿ ನೀವು 4 ಬದಿಯಲ್ಲೂ ಬೇಕಾದರೆ ಗ್ರೀನ್ ಕಲರ್ ಬಟ್ಟೆಯಿಂದ ಸ್ಟಿಚ್ ಮಾಡ್ಕೋಬಹುದು. ಬಟ್ ನಾನು ಆ ಕಡೆ ಈ ಕಡೆ ಎರಡೇ ಕಡೆಯಲ್ಲಿ ಹಾಕಿದ್ದೀನಿ. ನಂತರ ಮಿಡಲ್ನಲ್ಲೂ ಕೂಡ 2 ಹೊಲಿಗೆನ ಹಾಕ್ಕೊಂಬರ್ತೀನಿ. ಆವಾಗ ಏನಾಗುತ್ತೆ ನೋಡಿ, ನೀಟಾಗಿ ಅದು ಕೂರುತ್ತೆ. ನೋಡಿ ಹೀಗೆ ನೀವೇನು ಮಾಡಿ, ಈ ಥರ ಮ್ಯಾಟನ್ನು ತಯಾರಿಸ್ಕೊಂಡ್ಬಿಟ್ಟು ನಂತರ ಮಿಡಲ್ನಲ್ಲಿ 2 ಹೊಲಿಗೆನ ಹಾಕ್ಕೊಳ್ಬೇಕು. ನೀವು ಬೇಕಿದ್ದರೆ 4 ಬದಿಯಲ್ಲೂ ಗ್ರೀನ್ ಕಲರಿನ ಬಟ್ಟೆಯಿಂದ ಪೂರ್ತಿ ನೋಡಿ ಇಲ್ಲಿ ಮತ್ತು ಇಲ್ಲಿ 2 ಬದಿಯಲ್ಲೂ ಕೂಡ ಮತ್ತೆ ನೀವು ಹಾಕ್ಕೊಂಡು ಬರ್ಬೋದು. 4 ಕಡೆನೂ ಕೂಡ ಗ್ರೀನ್ ಕಲರ್ ಹಾಕ್ಬೋದು. ಬಟ್ ನಾನಿಲ್ಲಿ 2 ಕಡೆ ಮಾತ್ರ ಹಾಕಿದ್ದೀನಿ. ನಂತರ ಮಿಡಲ್ನಲ್ಲಿ ಕೂಡ ನೋಡಿ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ನಾವು ಎಷ್ಟು ಚೆನ್ನಾಗಿ ಫಟಾಫಟ್ ಅಂತ ಹೇಳಿ 5 ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ. ನಿಮ್ಮನೇಲಿ ಏನಾದರೂ ಟರ್ಕಿ ಟವಲ್ ಇದ್ದರೆ ಈಗಲೇ ಅದನ್ನು ಈ ರೀತಿ ಮ್ಯಾಟ್ಗಳನ್ನು ತಯಾರು ಮಾಡಿ ನೀವು ಕೂಡ ಉಪಯೋಗಿಸಬಹುದು. ತುಂಬಾ ಚೆನ್ನಾಗಾಗತ್ತೆ ಕಾಲು ಒರೆಸ್ಲಿಕ್ಕೆ. ನೋಡಿ ಬೇರೆ ಬಟ್ಟೆ ಆದರೆ ಅಷ್ಟು ಚೆನ್ನಾಗಾಗಲ್ಲ, ಬಟ್ ಟರ್ಕಿ ಟವಲ್ ಆದರೆ ತುಂಬ ಚೆನ್ನಾಗಾಗತ್ತೆ. ನಿಮ್ಮನೇಲಿ ಏನಾದರೂ ಈ ರೀತಿ ಟವಲ್ ಇದ್ದರೆ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಈ ರೀತಿ ಮ್ಯಾಟ್ಗಳನ್ನು ನಾವು ಮಾಡಿಬಿಟ್ಟು ಉಪಯೋಗಿಸಬಹುದು. ನೋಡಿ ಎಷ್ಟು ಈಸಿಯಾಗಿ ಬಿಸಾಕೋ ವಸ್ತುವಿನಿಂದ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ತಯಾರು ಮಾಡಿದ್ವಿ ಅಂತ ಹೇಳಿ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ನೋಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಆರಾಮಾಗಿ ಎತ್ತಿಡ್ಬೋದು. ವಾಶ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಹಾಗೆಯೇ ಬೇಗನೆ ಹರಿಯೋದಿಲ್ಲ. ಈಗ ಅಂಗಡಿಯಿಂದ ನಾವು ತಂದಿರುವಂತಹ ಮ್ಯಾಟ್ಗಳು ಬೇಗನೆ ಕಿತ್ತೋಗ್ಬಿಡುತ್ತೆ. ಸೊ ಅವುಗಳನ್ನು ಮತ್ತೆ ನಾವು ಅಯ್ಯೋ ಇದು ಕಿತ್ತೋಯ್ತು ಅಂತ ಹೇಳಿ ಬಿಸಾಕ್ತೀವಿ, ಮತ್ತೊಂದು ಮ್ಯಾಟನ್ನು ತರ್ತೀವಿ. ಇದರಿಂದ ತುಂಬಾ ಹಣ ವ್ಯರ್ಥ ಆಗುತ್ತೆ. ಅದ್ರ ಬದಲು ಈ ರೀತಿ ಬಿಸಾಕುವಂತಹ ಬಟ್ಟೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದರೆ ನಿಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ. ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ. ಹಾಗೆಯೇ ಮನೆಯಲ್ಲಿರುವಂತಹ ವೇಸ್ಟ್ ಆಗಿರುವಂತಹ ಬಟ್ಟೆಗಳು ರೀಯೂಸ್ ಕೂಡ ಆಗುತ್ತೆ. ಹಳೆ ಬಟ್ಟೆಗಳಿಗೇನು ಕೊರತೆನಾ ಇಲ್ಲ ಅಲ್ವಾ. ಸೊ ಅವುಗಳ ಉಪಯೋಗ ಒಂದು ಗೊತ್ತಿದ್ದರೆ ಸಾಕು, ನಾವು ಆರಾಮಾಗಿ ಇರ್ಬೋದು. ಈಗಿನ ದುಬಾರಿ ಕಾಲದಲ್ಲಿ ಅಷ್ಟೋ ಇಷ್ಟೋ ಕೂಡ ನಾವು ಉಳಿತಾಯ ಮಾಡಿದರೆ ಒಳ್ಳೆಯದು. ನೋಡಿ ಇದು ಬರೀ ಉಳಿತಾಯದ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ಈ ರೀತಿ ನೀವು ಮ್ಯಾಟನ್ನು ಮಾಡಿದರೆ ತುಂಬ ವರ್ಷಗಳವರೆಗೆ, ತುಂಬ ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ಅಂತಲೇ ಹೇಳಬಹುದು. ನೀವು ಅಂಗಡಿಯಿಂದ ತಂದಿರುವಂತಹ ಮ್ಯಾಟಿಗೂ ಹಾಗೆ ಈ ಮ್ಯಾಟಿಗೂ ಹೋಲಿಕೆ ಮಾಡಿದರೆ ಈ ಮ್ಯಾಟು ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಇರುತ್ತೆ ಅಂತಲೇ ಹೇಳಬಹುದು.
ಹಾಗೆಯೇ ಈ ರೀತಿ ಟವಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಇನ್ಯಾವ ರೀತಿಯ ಉಪಯೋಗ ಪಡಿತಾ ಇದ್ದೀರಾ, ನೀವಿನ್ಯಾವ ರೀತಿ ಇದನ್ನು ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.